ಗಣಿತ ವಿಷಯ 5ನೇ ತರಗತಿ ಅಧ್ಯಾಯ 2 ಭಾಗಾಕಾರ. ಪ್ರತಿ ತಟ್ಟೆಯಲ್ಲೂ ಗಣಿತ. ಗಣಿತವನ್ನು ಕೆಲವರು ಬೋರ್ ಎಂದರೂ ತಟ್ಟೆಯಲ್ಲಿರುವ ತಿನಿಸುಗಳು ಗಣಿತವನ್ನೇ ರಸಭರಿತವಾಗಿಸುತ್ತವೆ. 4 ಸಮೋಸಗಳನ್ನು 2 ಜನರಿಗೆ ಹಂಚುವುದು, 6 ಜಾಮೂನ್ಗಳನ್ನು ಸರಿಯಾಗಿ ಹಂಚುವುದು ಇವೆಲ್ಲವೂ ಭಾಗಾಕಾರದ ಗುಟ್ಟು. ಈ ಗುಟ್ಟನ್ನು ಪರಿಹರಿಸಲು ರಾಧಾಗೂ ಸಿಂಧುವಿಗೂ ಜಾತ್ರೆಯೇ ತರಗತಿ ಕೊಠಡಿ, ಸಮೋಸ ತಟ್ಟೆಯೇ ಬ್ಲಾಕ್ ಬೋರ್ಡ್ ಮತ್ತು ಜಾಮೂನುಗಳೇ ಅವರ ಗಣಿತ ಸಮಸ್ಯೆ. ಬನ್ನಿ ಈ ರುಚಿಕರ ಪಾಠವನ್ನು ಒಂದು ಆಸಕ್ತಿದಾಯಕ ಕಥೆಯೊಂದಿಗೆ ಕೇಳೋಣ. 7 ವರ್ಷದ ರಾಧಾ ಮತ್ತು 5 ವರ್ಷದ ಸಿಂಧು ಎಂಬ ಇಬ್ಬರು ಪುಟ್ಟ ಬಾಲಕಿಯರು ಹಳ್ಳಿಯಲ್ಲಿ ನೆರೆಹೊರೆಯವರಾಗಿ ವಾಸಿಸುತ್ತಿದ್ದರು. ಅವರು ತಮ್ಮ ಮನೆಯ ಸಮೀಪ ನಡೆಯುವ ದೊಡ್ಡ ಜಾತ್ರೆಗೆ ಹೋಗಲು ತುಂಬಾ ಉತ್ಸುಕರಾಗಿದ್ದರು. ಅವರು ಜಾತ್ರೆಗೆ ಹೋಗಲು ತಿಂಗಳುಗಳಿಂದ ಸಿದ್ಧತೆಯನ್ನು ಮಾಡುತ್ತಿದ್ದರು. ಅಂತಿಮವಾಗಿ ಆ ದಿನ ಬಂದೇ ಬಿಡ್ತು ಮತ್ತು ಅವರು ಜಾತ್ರೆಗೆ ಕೂಡ ತೆರಳಿದರು. ಜಾತ್ರೆಯಲ್ಲಿ ವಿಭಿನ್ನ ಅಂಗಡಿಗಳು ಮತ್ತು ಆಕರ್ಷಕ ವಸ್ತುಗಳ ಮಾರಾಟ ಮಾಡುವುದನ್ನು ನೋಡಿ ಇಬ್ಬರೂ ಹುಡುಗಿಯರನ್ನು ಪುಳಕಿತರನ್ನಾಗಿ ಮಾಡಿತು. ಸಿಂಧು ಖುಷಿಯಾಗಿದ್ದರೂ ಅವಳ ಕಣ್ಣುಗಳು ಮಾತ್ರ ರಾಜು ಮಾಮ ಅವರ ಪ್ರಸಿದ್ಧ ಸಮೋಸಗಳು ಮತ್ತು ಗುಲಾಬ್ ಜಾಮೂನ್ಗಳ ಅಂಗಡಿಗಳನ್ನು ಹುಡುಕುತ್ತಿದ್ದವು. ಅವಳು ಒಂದು ತಟ್ಟೆ ಸಮೋಸ ಮತ್ತು ಗುಲಾಬ್ ಜಾಮೂನನ್ನು ಖರೀದಿಸಲು ರಾಧಕ್ಕಳ ಬಳಿ ಕೇಳಿಕೊಂಡಳು. ರಾಧಾ ಒಂದು ತಟ್ಟೆ ಸಮೋಸ ಮತ್ತು 1 ಪ್ಲೇಟ್ ಗುಲಾಬ್ ಜಾಮೂನುಗಳಿಗೆ ಸಾಕಾಗುವಷ್ಟು ಹಣವಿದೆಯಾ ಎಂಬುದನ್ನು ಕಂಡುಕೊಂಡಳು. ರಾಧಾ ಸ್ವಲ್ಪ ಹೊತ್ತು ಯೋಚಿಸಿ, ಸಿಂಧು, ನಾವು ಸಮೋಸ ಮತ್ತು ಜಾಮೂನನ್ನು ಹಂಚಿಕೊಳ್ಳೋಣ ಎಂದು ಹೇಳಿದಳು. ಸಿಂಧು ಗೊಂದಲಕ್ಕೊಳಗಾಗಿದ್ದರೂ ಉತ್ಸುಕಳಾಗಿದ್ದ ಆಕೆ ರಾಧಾ ಹೇಳಿದ್ದನ್ನು ನಿರ್ಲಕ್ಷಿಸಿದಳು. ರಾಧಾ ತನ್ನ ಪರ್ಸ್ನಲ್ಲಿರುವ ಎಲ್ಲಾ ಹಣವನ್ನು ಕೌಂಟರ್ನಲ್ಲಿ ನೀಡಿ 1 ತಟ್ಟೆ ಸಮೋಸ ಮತ್ತು 1 ತಟ್ಟೆ ಗುಲಾಬ್ ಜಾಮೂನನ್ನು ಆರ್ಡರ್ ಮಾಡಿದಳು. ಸಿಂಧು ತಕ್ಷಣವೇ ನಾನು ನಮ್ಮಿಬ್ಬರಿಗೂ 1 ತಟ್ಟೆ ದೊರಕುತ್ತದೆ ಎಂದು ಭಾವಿಸಿದ್ದೆ ಎಂದು ಹೇಳಿದಳು. ಆವಾಗ ರಾಧಾ, ಹಂಚಿಕೊಳ್ಳುವುದು ಹೆಚ್ಚು ಮೃದುವಾಗಿರುತ್ತದೆ ಗೊತ್ತಾ ಎಂದಳು. ರಾಜು ಮಾಮ 1 ತಟ್ಟೆಯಲ್ಲಿ 4 ಸಮೋಸಗಳನ್ನು ಕೊಟ್ಟರು. ಅವರು ಸಾಮಾನ್ಯವಾಗಿ 4 ಗುಲಾಬ್ ಜಾಮೂನುಗಳನ್ನು ನೀಡುವ ಬದಲಿಗೆ 1 ಬಟ್ಟಲಿಗೆ 6 ಗುಲಾಬ್ ಜಾಮೂನುಗಳನ್ನು ಹಾಕಿದರು. ರಾಧಾ ಅವರಿಗೆ, ರಾಜು ಮಾಮ ಧನ್ಯವಾದಗಳು ಮತ್ತು ಈ 2 ಹೆಚ್ಚುವರಿ ಜಾಮೂನುಗಳಿಗೆ ವಿಶೇಷ ಧನ್ಯವಾದಗಳು ಎಂದು ಹೇಳಿ ಹೊಗಳಕ್ಕಳು. ಸಿಂಧು, ಅಕ್ಕ, ನನಗೆ ಈಗ ಹಂಚಿಕೆ ಎಂದರೇನು ಎಂದು ತಿಳಿಸುವೆಯಾ ಎಂದು ಕೇಳಿದಾಗ ರಾಧಾ, ಹಂಚಿಕೆ ಎಂದರೆ ನಾವು ಒಂದು ವಸ್ತುವನ್ನು ತೆಗೆದುಕೊಂಡು ಎಲ್ಲರಿಗೂ ಅದನ್ನು ಸಮನಾಗಿ ನೀಡುವುದು ಮತ್ತು ಈಗ ನಮ್ಮಿಬ್ಬರ ನಡುವೆ ಹಂಚಿಕೆ ನಡೆಯುತ್ತದೆ ಎಂದು ಹೇಳಿದಳು. ಈಗ ಇಬ್ಬರೂ ಸಹೋದರಿಯರು 4 ಸಮೋಸ ಮತ್ತು 6 ಜಾಮೂನ್ಗಳನ್ನು ಹೇಗೆ ಹಂಚಿಕೊಳ್ಳುತ್ತಾರೆ? ರಾಧಾ ಸಮೋಸಗಳನ್ನು ಸಮನಾಗಿ ಹಂಚಿಕೊಂಡಳು ಮತ್ತು ಹುಡುಗಿಯರಿಬ್ಬರಿಗೂ ತಲಾ 2 ಸಮೋಸಗಳು ದೊರೆತವು. ಸಮೋಸಗಳು ಮುಗಿದ ನಂತರ ರಾಧಾ, ಜಾಮೂನ್ಗಳನ್ನು ಹಂಚಿಕೊಳ್ಳಲು ನನಗೆ ಸಹಾಯ ಮಾಡಬಹುದೇ ಎಂದು ಕೇಳಿದಳು. ಸಿಂಧು 1 ಜಾಮೂನನ್ನು ತನ್ನ ತಟ್ಟೆಯಲ್ಲಿ ಮತ್ತು ಇನ್ನೊಂದು ಜಾಮೂನನ್ನು ರಾಧಾಳ ತಟ್ಟೆಯಲ್ಲಿ ಇರಿಸಿದಳು. ಅವಳು ಇಬ್ಬರಿಗೂ 3 ಜಾಮೂನ್ಗಳು ದೊರಕುವವರೆಗೂ ಇದನ್ನು ಮಾಡುತ್ತಲೇ ಇದ್ದಳು. ಸಿಂಧು ಗೊಂದಲದಿಂದ ನೋಡುತ್ತಾ ರಾಧಾಳನ್ನು, ಅಕ್ಕ, ನಾವು ಸಕ್ಕರೆ ಪಾಕವನ್ನು ಹೇಗೆ ಹಂಚಿಕೊಳ್ಳುವುದು ಎಂದು ಕೇಳಿದಳು. ಸಿಂಧು ತನ್ನ ಕೈಲಾಗುವಷ್ಟು ಸಕ್ಕರೆ ಪಾಕಿನ ನಡುವೆ ಒಂದು ರೇಖೆಯನ್ನು ಎಳೆಯಲು ಪ್ರಯತ್ನಿಸಿದಳು. ಆದರೆ ಪ್ರತಿ ಬಾರಿಯೂ ಮಧ್ಯದ ರೇಖೆಯು ಕಣ್ಮರೆಯಾಗುತ್ತಿತ್ತು. ರಾಧಾ ನಗುತ್ತಲೇ 1 ಚಮಚ ಸಕ್ಕರೆ ಪಾಕವನ್ನು ತನ್ನ ಬಟ್ಟಲಿನಲ್ಲಿ ಮತ್ತು ಇನ್ನೊಂದು ಚಮಚ ಸಕ್ಕರೆ ಪಾಕವನ್ನು ಸಿಂಧುವಿನ ಬಟ್ಟಲಿನಲ್ಲಿ ಹಾಕಿದಳು. ಅವಳು ಸಕ್ಕರೆ ಪಾಕವು ಖಾಲಿಯಾಗುವವರೆಗೂ ಅದನ್ನು ಮಾಡುತ್ತಲೇ ಇದ್ದಳು. ಆವಾಗ ರಾಧಾ, ಹಂಚಿಕೆ ಎಂದರೆ ಒಂದು ವಸ್ತುವನ್ನು ಸಮಭಾಗಗಳಾಗಿ ವಿತರಿಸುವುದು ಎಂದು ಹೇಳಿದಳು. ಕತೆ ಮುಗಿದಾಗ ರಾಧಾ ಮತ್ತು ಸಿಂಧು
ಕೇವಲ ತಿಂದಷ್ಟೇ ಅಲ್ಲ, ಅವರು ಕಲಿತದ್ದೇನು ಗೊತ್ತಾ? ಸಮೋಸ ಹಂಚಿದಾಗ ಭಾಗಾಕಾರ, ಜಾಮೂನ್ ಹಂಚಿದಾಗ ಸಮಾನ ವಿಭಾಗ ಮತ್ತು ಸಕ್ಕರೆ ಪಾಕವನ್ನು ಒಂದೊಂದು ಚಮಚವಾಗಿ ಹಂಚಿದಾಗ ನ್ಯಾಯವಾದ ಹಂಚಿಕೆ. ಹಂಚಿಕೊಳ್ಳೋದ್ರಲ್ಲಿ ಏನ್ ಸಂತೋಷ ಇದೆ ಗೊತ್ತಾ? ಹಂಚಿಕೊಳ್ಳುವುದರ ಮೂಲಕ ಕಲಿಯುವುದರಲ್ಲಿ ಇನ್ನೂ ಹೆಚ್ಚಿನ ಸಂತೋಷವಿದೆ. ಧನ್ಯವಾದಗಳು.